ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮದ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಕ್ಸಿಜನ್ ಅಂತಂದ್ರೆ O2 ಅಂತೀವಿ. ಅದಕ್ಕೆ ಕನ್ನಡದಲ್ಲಿ ಆಮ್ಲಜನಕ ಅಂತಂತೀವಿ. ಈ ಆಮ್ಲಜನಕ ನಮ್ಮ ಆರೋಗ್ಯಕ್ಕೆ, ನಮ್ಮ ಬದುಕಿಗೆ ಬಹಳ ಮುಖ್ಯ. ಹಾಗಾಗಿ ಆ ಪರಮಾತ್ಮ ಜಗತ್ತಿನಾದ್ಯಂತ ಯಥೇಚ್ಛವಾಗಿ ಈ ಆಕ್ಸಿಜನನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಈ ಆಮ್ಲಜನಕ ಅಂದರೆ ಆಕ್ಸಿಜನ್ನು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಗೊತ್ತು ಇದು ಸಸ್ಯಗಳಿಂದ, ಎಲೆಗಳಿಂದ ಬರುತ್ತೆ ಅಂತ. ಅಂದರೆ ಸೂರ್ಯದ ಕಿರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ತಗೊಂಡು ಫೋಟೋಸಿಂಥಸಿಸ್ ಮಾಡಿ ಪ್ರಾಣವಾಯುವನ್ನು ಹೊರಗಡೆಗೆ ಈ ಸಸ್ಯಗಳು ಬಿಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಸಸ್ಯಜನ್ಯವಾದಂಥ ಈ ಆಮ್ಲಜನಕ ಕೇವಲ 30-45%. ಆ ಮಿಕ್ಕಿದ 50-60% ಬರೋದು ನಮ್ಮ ಸಾಗರ ಮತ್ತು ಸಮುದ್ರದಿಂದ. ಈ ಸಮುದ್ರದಲ್ಲಿರುವಂಥ ಸಸ್ಯಗಳು, ಆಲ್ಗೆಗಳು, ಬ್ಯಾಕ್ಟೀರಿಯಾಗಳು ಅವು ಪ್ರಾಣವಾಯುವನ್ನು ಸದಾ ಕೊಡ್ತಾ ಇರುತ್ತೆ. ಬಹುಶಃ ಭಗವಂತನಿಗೆ ಗೊತ್ತಿತ್ತೇನೋ, ಮನುಷ್ಯರು ಸ್ವಾರ್ಥಿಗಳು, ಮರಗಳನ್ನು ಕಡಿತಾರೆ ಹಣಕ್ಕಾಗಿ. ಹಾಗಾಗಿ ಅವರಿಗೆ ಪ್ರಾಣವಾಯು ಇಲ್ಲದೆ ಅವರು ಸಾಯಬಾರ್ದು ಅಂತ ಅವರಿಗೆ ಇದು ಸಮುದ್ರದಿಂದ ಕೊಡ್ತಾ ಇದೆ. ಈ ಪ್ರಾಣವಾಯು ಮತ್ತು ಆಮ್ಲಜನಕ ಒಂದೇನಾ? ಇಲ್ಲ. ಆಮ್ಲಜನಕ ಒಂದು ರಾಸಾಯನಿಕವಾದಂಥ ವಾಯು. ಆದರೆ ಪ್ರಾಣವಾಯು ಅಂದರೆ ಪ್ರಾಣಕ್ಕೆ ಚೈತನ್ಯವನ್ನು ಕೊಡುವಂಥ ಒಂದು ಅದ್ಭುತವಾದಂಥ ಶಕ್ತಿ. ಅದರಲ್ಲಿ ಆಮ್ಲಜನಕ ಕೂಡ ಒಂದಾಗಿದೆ. ಇದನ್ನು ಅಥರ್ವಣ ವೇದದಲ್ಲಿ ಹೇಳಿದ್ದಾರೆ. ಪ್ರಾಣವಾಯು ಪ್ರಾಣಕ್ಕೆ ಬಹಳ ಮುಖ್ಯ. ಇದನ್ನು ನಾವು ಕೆಡಿಸಬಾರ್ದು, ಅದನ್ನ ಉಳಿಸ್ಕೋಬೇಕು ಅಂತ. ಹಾಗಾಗಿ ಈ ಪ್ರಾಣವಾಯು ಇದಕ್ಕೆ ಪ್ರಾಣಾಯಾಮ ಮಾಡಿಕೊಂಡು ನಾವು ನಮ್ಮ ಶರೀರದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ಆದರೆ ಯಾರಿಗೆ ಈ ಪ್ರಾಣಾಯಾಮ ಮಾಡೋದಿಲ್ವೋ, ಬರೀ ನಾನು ಉಸಿರಾಡೋ ಆಕ್ಸಿಜನ್ ಸಾಕು ಅಂತ ಇದ್ದರೆ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರೋದಿಲ್ಲ. ಯಾಕೆಂತಂದರೆ ಪ್ರಾಣವಾಯುವಿನಲ್ಲಿ ಒಂದು ಚೈತನ್ಯ ಇರುತ್ತೆ, ಪ್ರಾಣಕ್ಕೆ ಬೇಕಾಗುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಅವರ ಮಾನಸಿಕ ದುಗುಡ, ದುಮ್ಮಾನ, ಸ್ಟ್ರೆಸ್ಸು ಎಲ್ಲ ಹೊರಟೋಗ್ಬಿಟ್ಟು ಅವರ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಮಕ್ಕಳು ತಮ್ಮ ಓದಿನ ಕಡೆಗೆ ಹೆಚ್ಚು ಗಮನ ಕೊಡೋಕ್ಕೋಸ್ಕರ ಅವರು ಈ ಪ್ರಾಣಾಯಾಮ ಮಾಡಬೇಕು. ಇದನ್ನು ಪೋಲೆಂಡ್ನಲ್ಲಿ ಇವತ್ತಿಗೆ ಶಾಲೆಗೆ ಬರುವಂಥ ಮಕ್ಕಳಿಗೆ ಪಾಠ ಪ್ರಾರಂಭ ಮಾಡೋ ಮೊದಲನೇ ಹೇಳ್ಕೊಡ್ತಾರೆ. ಇನ್ನು ಮುದುಕರು ಯಾಕೆ ಮಾಡಬೇಕು ಅಂದರೆ ಅವರು ಶ್ವಾಸಕೋಶಗಳು ಚೆನ್ನಾಗಾಗತ್ತೆ, ಚೈತನ್ಯ ಹೆಚ್ಚಾಗತ್ತೆ, ಪ್ರಾಣಕ್ಕೆ ಶಕ್ತಿ ಬರುತ್ತೆ ಅಂತ. ಇನ್ನು ಆಕ್ಸಿಜನ್ನು ಎಷ್ಟು ಮುಖ್ಯ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆಕ್ಸಿಜನ್ ಇಲ್ಲದೆ ಕೇವಲ ನಾವು 3 ನಿಮಿಷ ಬದುಕಬಹುದು. ಒಂದು ಸಲ ನಮಗೆ ಉಸಿರಾಟದಲ್ಲಿ ಆಕ್ಸಿಜನ್ ಇಲ್ಲದೆ ಇದ್ದರೆ ಒಂದು 30 ಸೆಕೆಂಡಿಂದ 1 ನಿಮಿಷ ತಡ್ಕೊಳ್ಬೋದು. ಅಲ್ಲಿವರೆಗೂ ಏನೂ ಆಗೋದಿಲ್ಲ. ಆದರೆ 1 ನಿಮಿಷದ ನಂತರ ನಮ್ಮ ಬ್ರೈನ್ ಸೆಲ್ಸು ಅಂದರೆ ಮೆದುಳಿನ ಜೀವಕಣಗಳು ಸಾಯ್ತಾ ಹೋಗುತ್ತೆ. ಈ ಸಾಯ್ತಾ ಹೋದಾಗ ಏನಾಗುತ್ತೆ ಅಂದರೆ ನಾವು ಬ್ರೈನ್ ಡೆಡ್ ಆಗಿಬಿಡ್ತೀವಿ. ನಮ್ಮ ಇಡೀ ಶರೀರದ ಚೈತನ್ಯ ಹೊರಟೋಗ್ಬಿಡುತ್ತೆ. ಹಾಗಾಗಿ ಇಂಥ ಚೈತನ್ಯ ನಮಗೆ ಬೇಕು ಅಂತಂದರೆ ನಾವು ಉಸಿರಾಡಬೇಕು. ಈ ಉಸಿರು ನಿಂತು ಹೋದ ಮೇಲೆ ನಮ್ಮ ಹೆಸರು ಉಳಿಬೇಕು ಅಂದರೆ ನಮ್ಮ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕನ್ನು ಅತ್ಯಂತ ಚೆನ್ನಾಗಿಟ್ಕೊಳ್ಬೇಕು. ಈ ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಪ್ರಾಣವಾಯುವನ್ನು ಚೆನ್ನಾಗಿ ತಗೊಳ್ಬೇಕು. ಹಾಗಾಗಿ ಬನ್ನಿ, ಈ ಆಮ್ಲಜನಕ, ಆಕ್ಸಿಜನ್ನು ನಮ್ಮ ಬದುಕಿಗೆ ಮುಖ್ಯ. ನಾವು ಎತ್ತೆತ್ರ ಹೋದಷ್ಟು ಅಲ್ಲಿ ಆಕ್ಸಿಜನ್ ರೇರಿಫಿಕೇಷನ್ ಆಗುತ್ತೆ. ಹಾಗಾಗಿ ನಾವು ಮಾನಸರೋವರ, ಕೈಲಾಸ ಪರ್ವತ ಪರಿಕ್ರಮಕ್ಕೆ ಹೋದಾಗ ಉಸಿರಾಟಕ್ಕೆ ಭಾಳ ತೊಂದರೆ ಆಗುತ್ತೆ. ಯಾಕಂದರೆ ಅಲ್ಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇರುತ್ತೆ. ಅಂತಹ ಸಮಯದಲ್ಲಿ ನಾವು ಕಪಾಲಭಾತಿ ಮಾಡಿದ್ರೆ ವಾಸಿ. ಹಾಗಾಗಿ ಯುವಕರು ಕೆಲಸ ಮಾಡುವಾಗ ಆಕಳಕ್ಕೆ ಬಂದು ಆಲಸ್ಯ ಬಂದರೆ ಆವಾಗ ಅವರು ಕಪಾಲಭಾತಿ ಮಾಡಿದರೆ ಒಳಗಡೆಗೆ ಹೆಚ್ಚೆಚ್ಚು ಆಮ್ಲಜನಕ ಹೋಗಿ ಅವರ ಚೈತನ್ಯ ಹೆಚ್ಚಾಗತ್ತೆ. ಆದ್ದರಿಂದ ನೆನಪಿಟ್ಕೊಳ್ಳಿ,
ಈ ಆಕ್ಸಿಜನ್ನು ಪ್ರಾಣವಾಯು ಅಲ್ಲ, ಆದರೆ ಪ್ರಾಣವಾಯುವಿನಲ್ಲಿ ಆಕ್ಸಿಜನ್ ಇದೆ. ಹಾಗಾಗಿ ಬನ್ನಿ ನಾವು ಪ್ರಾಣಾಯಾಮ ಮಾಡೋಣ, ಬದುಕನ್ನು ಬಂಗಾರ ಮಾಡ್ಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ.